ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಏನಪ್ಪ ಅಂತ ಅಂದರೆ ಇದು ಹಬ್ಬದ್ದು ವಿಡಿಯೋನ ಆ್ಯಡ್ ಮಾಡಿದ್ದೀನಿ, ಹಾಗೆ ಹಬ್ಬದ್ದು ವ್ಲಾಗ್ ಕೂಡ ಇದು. ಸೊ ಏನಪ್ಪ ಅಂತ ಅಂದರೆ ನಾನು ಫಸ್ಟ್ ಟೈಮ್ ಹೋಳ್ಗೆ ಟ್ರೈ ಮಾಡಿದ್ದು ಇದೇ ಸರಿನೇ. ಪ್ರತಿ ಸರಿನೂ ಏನು ಅಂತಂದರೆ ಅತ್ತೆ ಇದ್ದಾಗ ಇಲ್ಲಿ ಅತ್ತೆ ಮನೇಲಿ ಅವರೇನೆ ಹೂರ್ಣ ಎಲ್ಲ ರೆಡಿ ಮಾಡಿ ಕೊಡ್ತಿದ್ರು. ಬೆಲ್ಲ ಬೇಳೆ ಎಲ್ಲ ಬೇಯಿಸ್ಬಿಟ್ಟು ಹೂರ್ಣ ಕೂಡ ರೆಡಿ ಮಾಡಿ ಕೊಡ್ತಿದ್ರು. ಸೊ ನಾನು ಹೂರ್ಣ ಎಲ್ಲ ತುಂಬಿಟ್ಟು ಅವರಿಗೆ ಒಬ್ಬಟ್ಟು ತೊಟ್ಟು ಕೊಡ್ತಿದ್ದೆ, ಅವ್ರು ಬೇಯಿಸ್ಕೊತಿದ್ರು. ಈ ಥರ ಮಾಡ್ತಿದ್ದು. ಮತ್ತೆ ಇನ್ನು ಅಮ್ಮನ ಮನೇಲೂ ಅಂದ್ರೂ ಅಮ್ಮನ ಮನೇಲೂ ಸೇಮೇನೆ, ಅವರು ಕೂಡ ಹೂರ್ಣ ಎಲ್ಲ ರೆಡಿ ಮಾಡಿಕೊಡ್ತಿದ್ರು. ಸೊ ನಾನು ಅವರಿಗೆ ಹೆಲ್ಪ್ ಮಾಡಿಕೊಡ್ತಿದ್ದಿದ್ದು. ನಾವು ನೋಡ್ಕೋತಿದ್ವಿ ಯಾವ ಥರ ಮಾಡೋದು ಅಂತ. ಎಂದೂ ಒಬ್ಬಳೇ ಟ್ರೈ ಮಾಡಿರಲಿಲ್ಲ, ಬಟ್ ಈ ಸರಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಆದ್ರೂ ಫಸ್ಟ್ ಟೈಮಲ್ಲೇ ತುಂಬ ಚೆನ್ನಾಗಿ ಬಂತು ಹೋಳಿಗೆ ಮಾತ್ರ. ನನಗಂತೂ ತುಂಬಾ ಖುಷಿ ಆಯಿತು ಹೋಳಿಗೆ ಮಾಡಿದ್ದು, ಏಕೆ ಅಂತಂದರೆ ಅಷ್ಟು ಸಾಫ್ಟಾಗಿ ಬಂತು. ಸೊ ನಾವು ಸ್ವಲ್ಪ ಡಿಫ್ರೆಂಟಾಗಿ ಹೋಳಿಗೆ ಟ್ರೈ ಮಾಡೋದು. ಸೊ ಆಲ್ಮೋಸ್ಟ್ ಎಲ್ಲರೂ ಎಣ್ಣೆಯಲ್ಲಿ ತಟ್ಬಿಟ್ಟು ಮಾಡ್ತಾರೆ, ಬಟ್ ನಾನು ಎಣ್ಣೆ ಹಾಕ್ಕೊಳ್ಳಲ್ಲ, ಏನಿಲ್ಲ ಅಕ್ಕಿ ಹಸಿಟ್ಟಲ್ಲಿ ರೊಟ್ಟಿ ಥರ ತೊಟ್ಬಿಟ್ಟು ಒಬ್ಬಟ್ಟು ಮಾಡೋದು. ಸೊ ಈ ಒಬ್ಬಟ್ಟನ್ನ ನೀವು ಒಂದು ವೀಕ್ ಇಟ್ರೂ ಏನೂ ಆಗೋಲ್ಲ, ಅಷ್ಟೇ ಸಾಫ್ಟಾಗಿರುತ್ತೆ. ಅಮ್ಮನ ಮನೇಲೆಲ್ಲ ಸೇಮ್ ಇದೇ ಥರನೇ ಮಾಡೋದು. ಅವ್ರು ಎಣ್ಣೆಲಿ ಯಾವತ್ತೂ ತಟ್ಟಿದ್ದೇ ಇಲ್ಲ, ನಾನು ನೋಡೇ ಇಲ್ಲ. ಬಟ್ ಇಲ್ಲಿ ಅತ್ತೆಯವ್ರ ಮನೇಲಿ ಅಂತಂದರೆ ಸ್ವಲ್ಪ ಎಣ್ಣೆಲಿ ತಟ್ಬಿಟ್ಟೆ ಮಾಡೋದು ಜಾಸ್ತಿ. ಆ ಹೂರ್ಣ ಏನಾದರೂ ಸ್ವಲ್ಪ ಮೆತ್ತಗಾಯಿತು ಅಂತಂದ್ರೇ ಅದು ತಟ್ಟಕ್ಕೆ ಬರಲ್ಲ ಅಕ್ಕಿ ಹಿಟ್ಟಲ್ಲಿ ನೀಟಾಗಿ, ಹಾಗಾಗಿ ಎಣ್ಣೆಲೇ ಯಾವಾಗಲೂ ಮಾಡ್ತಿದ್ದಿದ್ದು. ಬಟ್ ಈ ಸರಿ ನಾನು ಒಬ್ಬಳೇ ಟ್ರೈ ಮಾಡಿದ್ದು, ಆದ್ರೂ ತುಂಬ ಚೆನ್ನಾಗಿ ಬಂತು. ನನಗಂತೂ ತುಂಬಾ ಖುಷಿ ಆಯಿತು. ಅದನ್ನ ಯಾವ ಥರ ಎಲ್ಲ ಮಾಡಿದೆ ಅಂತ ವಿಡಿಯೋ ಇದೆ, ನೋಡ್ಕೊಂಬರೋಣ. ಸೊ ನಾನು ನೈಟೇ ಹುಣ್ಸೆನೆಲ್ಲ ನೆನಾಕಿಟ್ಟಿದ್ದೆ. ಸೊ ಸಾರಿಗೆ ಖಾರ ಎಲ್ಲ ಕುದಿಸ್ಕೊಬೇಕಿತ್ತಲ್ಲ, ಹಂಗಾಗಿ. ಸೊ ಬೆಳಗ್ಗೆ ನಾನು ಒಬ್ಬಳೇ ಇದ್ದು ಎಲ್ಲ ಮಾಡ್ಕೋಬೇಕಾಗಿತ್ತು, ಹಂಗಾಗಿ ಟೈಮ್ ಆಗಿಬಿಡುತ್ತೆ ಪೂಜೆ ಎಲ್ಲ ಮಾಡಿ ಅಂತ ಹೇಳಿ ಹುಣ್ಸೆಹಣ್ಣು ಒಂದು ನಿಂಬೆಹಣ್ಣಷ್ಟು ಸೈಜಲ್ಲಿ ಹುಣ್ಸೆಹಣ್ಣು ನೆನೆಸಿಟ್ಟಿದ್ದೆ. ಹಾಗೆ ನಾನು ಇದನ್ನು ಸಾಂಬಾರು ಪುಡಿನ ಕೂಡ ಹಾಕಿದ್ದೆ. ನಾನು ಯಾವುದೇ ಮಸಾಲೆ ನಾವು ರುಬ್ಬಿಟ್ಟು ಹಾಕಲ್ಲ ನಮ್ಮ ಮನೆಗಳಲ್ಲಿ. ಸೊ ನಾವು ಇದೇ ಥರನೇ ಮಾಡೋದು. ಸೊ ಹಾಗೆ ಅದು ಸಾಂಬಾರು ಪುಡಿಗೆ ಕರಿಬೇವು, ಸೊ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಕರಿಬೇವು ಹಾಕ್ಕೊಳ್ಳಿ. ಆ ಕರಿಬೇವಿಗೆ ನಾನು ಸ್ವಲ್ಪ ಹುಣಸೆ ಹಣ್ಣನ್ನ ನೆನೆಸಿಟ್ಟಿದ್ದೆ ಅಲ್ವಾ, ಆ ಹುಣಸೆ ಹುಳಿ ಕೂಡ ಹಾಕ್ತಿದ್ದೀನಿ, ಹಾಗೆ ಉಪ್ಪು ಕೂಡ ಹಾಕಿದ್ದೀನಿ. ಸೊ ಇದನ್ನೆಲ್ಲ ಹಾಕಿ ಹಾಗೆ ಸ್ವಲ್ಪ ಟೇಸ್ಟಿಗೆ ಬೆಲ್ಲ ಕೂಡ ಹಾಕಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನೈಟೇ ಕುದಿಸ್ಬೇಕು. ಆ ಥರ ಕುದಿಸಿದ್ರೆ ಸ್ಮೆಲ್ ಗಮ್ಮ ಅಂತ ಬರ್ತಿರುತ್ತೆ ಒಬ್ಬಟ್ಟಿನ ಸಾರನೇ. ಸೊ ನಾವು ಯಾವುದೇ ರೀತಿ ಮಸಾಲೆ ಆ್ಯಡ್ ಮಾಡಲ್ಲ ಇದಕ್ಕೆ, ಈ ಥರ ಸಿಂಪಲಾಗಿ ಮಾಡೋದು. ನಮಗಂತೂ ತುಂಬಾ ಇಷ್ಟ ಒಬ್ಬಟ್ಟಿನ ಸಾರಂತೂ. ಈ ಪಾನಿ ಇಸ್ಕೊಂಡು ಕುಡಿತೀವಲ್ಲ, ಆ ಥರ ಸಾಂಬಾರು ಮಾಡಿದರೆ ಕುಡಿತಾನೆ ಇರ್ತೀವಿ, ಚೆನ್ನಾಗಿರುತ್ತೆ. ಅದಕ್ಕೆ ಏನಿದ್ರು ಒಗ್ಗರಣೆ ಬಿದ್ರೇ ಟೇಸ್ಟು. ಬಟ್ ಇದನ್ನು ನೋಡ್ತಿರೋದು ನೀವು ಜಸ್ಟ್ ಖಾರ ಕುದಿಸ್ಕೊತಿರೋದು ಅಷ್ಟು ಗಟ್ಟಿ ಇದೆ. ಸಾಂಬಾರು ಇಷ್ಟು ಗಟ್ಟಿ ಬರಲ್ಲ ನಾವು ಮಾಡೋದನ್ನ. ಸೊ ನಾನು ನೈಟೇನೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಇದನ್ನು ಖಾರ ಕುದಿಸಿಟ್ಕೊಂಡ್ಬಿಟ್ರೆ ಬೆಳಗ್ಗೆ ಬೇಗನೆ ಇದ್ಬಿಟ್ಟು ಬೆಳಗ್ಗೆ ಬೇಗ ಎದ್ದು ಸಾಂಬಾರೆಲ್ಲ ಮಾಡ್ಬೋದಲ್ಲ ಅಂತ. ಸೊ ನಾನು ನೋಡಿ ಖಾರದ್ದು ಕಲರೇ ಚೇಂಜ್ ಆಗಿದೆ ಈಗ ಸ್ವಲ್ಪ. ಹಾಗೆ ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿ ಬರ್ತಿತ್ತು, ಒಬ್ಬಟ್ಟಿನ ಸಾರು ಥರನೇ ಸ್ಮೆಲ್ಲು. ಸೊ ಈ ಥರ ಎಲ್ಲ ಖಾರ ಕುದ್ದಾದ್ಮೇಲೆ ಹಾಫ್ ಮಾಡನೇ ಎತ್ತಿಟ್ಕೊಂಡಿದ್ದೆ. ಮತ್ತು ಮಧ್ಯಾಹ್ನಕ್ಕೆ ಪಲ್ಯ ಎಲ್ಲ ಬೇಕಿತ್ತಲ್ಲ, ಹಾಗಾಗಿ ಹುರುಳಿಕಾಯಿ ಕೂಡ ನಾನು ನೈಟೇ ಕಟ್ ಮಾಡಿ ಇಟ್ಕೊಂಡೆ. ಎಷ್ಟೇ ಕೆಲಸ ಇದ್ರೂ ಹಬ್ಬದ ಕೆಲಸ ಪೂಜೆ ಅಂತಂದರೆ ಲೇಟ್ ಆಗಿಬಿಡುತ್ತೆ, ಬೇಗ ಮಾಡೋದಕ್ಕಾಗಲ್ಲ. ಅದು ಒಬ್ಬರೇ ಮಾಡಬೇಕು ಅಂದರೆ ತುಂಬ ಕಷ್ಟ, ಹಾಗಾಗಿ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಅದು ಕೂಡ ನಾನು ರೆಡಿ ಮಾಡ್ಕೊಂಡೆ. ಹಾಗೆ ಕಾಯಿ ಕೂಡ ನಾನು ತುರಿದಿಟ್ಕೊಂಡ್ಬಿಟ್ಟಿದೆ. ಸೊ ಆ ವಿಡಿಯೋ ಮಿಸ್ ಆಗಿದೆ. ಸೊ ಹಾಗೆ ನಾನು ಸ್ವಲ್ಪ ಎಲ್ಲ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಕೆಳಗಡೆ ಬಂದು ನೋಡಿದೆ, ಮಳೆ ಬರ್ತಿತ್ತು. ಸೊ ರಂಗೋಲಿ ಹಾಕೋಕ್ಕಾಗಲ್ಲ ಅಂತ ಸುಮ್ಮನಾದೆ. ಒಳಗಡೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇದ್ದೆ. ಅಷ್ಟೊತ್ತಿಗೆ ಮಳೆ ಎಲ್ಲ ನಿಂತಿತ್ತು, ಮತ್ತೇನು ಬರೋ ಥರ ಅನ್ನಿಸ್ಲಿಲ್ಲ. ಸೊ ಹಂಗಾಗಿ ಮತ್ತೆ ನೀರೆಲ್ಲ ಬಿಟ್ಟು ರಂಗೋಲಿ ಹಾಕ್ಬಿಡೋಣ ನೈಟೇನೆ ಅಂತ ಬಂದೆ. ಸೊ ಇವಳು ಶಾನು ಕಿತ್ಕೊಂಡು ನಾನು ಕಸ ಗುಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವಳೆ ಕ್ಲೀನ್ ಮಾಡ್ತಾ ಇದ್ದಾಳೆ. ರಂಗೋಲಿ ಕೂಡ ನೈಟೇ ಹಾಕ್ಬಿಟ್ಟೆ. ಬೆಳಗ್ಗೆ ಅಂತ ಅಂದರೆ ಆಗಲ್ಲ ನನಗಂತೂ. ಮತ್ತೆ ಒಂದು 15 ಮಿನಿಟ್ಸ್ ಲೇಟಾಗಾದರೆ ಎದ್ದೊಳ್ಬೋದಲ್ಲ ಅಂತ ಅಷ್ಟೇ. ಸೊ ನೈಟೇ ಎಲ್ಲ ರಂಗೋಲಿ ಕೂಡ ಹಾಕಿದೆ. ಸೊ ಸಿಂಪಲಾಗಿ ಹಾಕಿದ್ದು, ನಾನು ಯಾವುದೇ ಪ್ಲ್ಯಾನ್ ಮಾಡಿರಲಿಲ್ಲ ಯಾವ ಥರ ಹಾಕಬೇಕು ಅಂತ. ಹಾಗಾಗಿ ಯಾವುದೋ ಒಂದು ನೆನಪಿಗೆ ಬಂತಲ್ಲ, ಅದೊಂದು ಡಿಸೈನ್ ಹಾಕಿಬಿಟ್ಟು ಹೋಗಿದ್ದು. ಯಾಕೆಂದರೆ ಮಳೆ ಬೇರೆ ಬರೋ ಟೈಮ್ ಇತ್ತು. ಸೊ ಇನ್ ಕೇಸ್ ಏನಾದರೂ ಮಳೆ ಬಂದರೆ ನೈಟು ವೇಸ್ಟ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಹಾಕಿದ್ದು. ಸೊ ಫೈನಲಿ ನಾನು ಬೆಳಗ್ಗೆ ಎದ್ದು ಫಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನಾನು ಅಡುಗೆ ಮನೆ ಕೆಲಸಕ್ಕೆ ಹೋಗಿದ್ದು. ಅಲ್ಲಿವರೆಗೂ ನಾನು ಆಲ್ಮೋಸ್ಟ್ ಎಲ್ಲ ನೈಟೇ ರೆಡಿ ಮಾಡಿಟ್ಟಿದ್ನಲ್ಲ, ಹಾಗಾಗಿ ನಾನು ಫಸ್ಟ್ ಅಡುಗೆ ಮನೆಗೆ ಹೋಗಲಿಲ್ಲ. ಫಸ್ಟ್ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ದೇವ್ರ ಮನೆಗೆ ಹೋದೆ. ನಾನು ಎದ್ದಿದ್ದು 5 ಗಂಟೆಗೆ ಎದ್ದಿದ್ದು. ಮತ್ತು ದೇವ್ರ ಸಾಮಾನು ಕೂಡ ನಾನೇನು ಮುಂಚೆ ತೊಳೆದಿಟ್ಟಿರಲಿಲ್ಲ, ಹಿಂದಿನ ದಿನವೇ ತೊಳೆದಿಟ್ಟಿದ್ದು. ಸೊ ನನಗೆ ಟೈಮ್ ಸಿಗಲಿಲ್ಲ. ಮತ್ತು ಬೇಗ ತೊಳೆದಿಟ್ರೆ ಅದು ಹಬ್ಬಕ್ಕೆ ಅಂತ ಅನಿಸಲ್ಲ, ಹಾಗಾಗಿ ನಾನು ಹಿಂದಿನ ದಿನವೇ ಎಲ್ಲ ಸಂಜೆ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದು ದೇವ್ರದ್ದು. ಸೊ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಸೊ ನೋಡಿ ಅದು ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ನಮಗೇನೋ ಒಂಥರ ಪೂಜೆ ಮಾಡಿದರೆ ದೇವ್ರ ಮನೆ ನೋಡೋಕ್ಕೆ ಒಂಥರ ಖುಷಿ ಆಗ್ತಿರುತ್ತೆ. ಸೊ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಫೈನಲಿ ಬಂದು ಬೇಳೆಗೆ ಎಲ್ಲ ಇಟ್ಟಿದ್ದೆ. ಸೊ ಬೇಳೆ ಬೇಯಿಸ್ಕೊಂಡೆ ಈ ಥರ. ಸೊ ಬೇಳೆ ಬೇಯಿಸ್ಕೊಂಡು ಸೊ ಅದನ್ನು ಬಸ್ತಾಕಬೇಕು.
ಆ ಬೇಳೆ ಬೇಯೋಷ್ಟರಲ್ಲಿ ನಾನು ಹಾಗೆ ಇನ್ನೊಂದು ಕಡೆ ಏನು ಮಾಡಿದೆ, ಹುಳ್ಳಿಕಾಯಿ ಪಲ್ಯಕ್ಕೆ ಬೆಳಗ್ಗೆನೇ ಇಟ್ಬಿಟ್ಟೆ. ಸೊ ಮಧ್ಯಾಹ್ನ ಬೇಕಿದ್ದು, ಸೊ ಒಂದೊಂದೇ ಮಾಡ್ಕೊಂಡ್ರೆ ಬೇಗ ಈಸಿ ಆಗುತ್ತಲ್ಲ, ಹೋಳಿಗೆ ಬೇರೆ ಮಾಡ್ಕೋಬೇಕಿತ್ತಲ್ಲ ಅಂತ. ಸೊ ಪಲ್ಯ ಕೂಡ ರೆಡಿ ಮಾಡಿಟ್ಟೆ. ಆ ಪಲ್ಯ ಆಗೋಷ್ಟೊತ್ತಿಗೆ ನಾನು ಬೇಳೆ ಎಲ್ಲ ಬಸ್ಕೊಂಡೋದಕ್ಕೆ ಬೆಲ್ಲ ಕೂಡ ಆ್ಯಡ್ ಮಾಡಿದೆ. ಸೊ ಬೆಲ್ಲ ಮಿಕ್ಸ್ ಮಾಡಿ ಹಾಗೆ ಕಾಯಿ ಕೂಡ ಮಿಕ್ಸ್ ಮಾಡಿಕೊಂಡೆ. ಅದನ್ನು ನೈಟೇ ತುರಿದಿಟ್ಕೊಂಡಿದ್ದೆ ಕಾಯಿ ಕೂಡ. ಸೊ ಬೇಳೆ ಕಟ್ಟಿಗೆ ನಾನು ಖಾರ ಹಾಕಿ ಮಿಕ್ಸ್ ಮಾಡಿಕೊಂಡೆ. ಸೊ ನನಗೆ ಎಷ್ಟು ಬೇಕೋ ಅಷ್ಟು ತಿಕ್ನೆಸ್ನ ರೆಡಿ ಮಾಡ್ಕೊಂಡಿದ್ದು. ಸೊ ಫೈನಲಿ ಸಾಂಬಾರೆಲ್ಲ ಮಾಡಿಟ್ಟು ಸ್ವಲ್ಪ ಹೊತ್ತು ಬಂದು ರೂಮಿಗೆ ಕೂತ್ಕೊಂಡು ರೆಸ್ಟ್ ಮಾಡಿದೆ. ಹಾಗೆ ನಾನು ಚಿತ್ರಾನ್ನ ಗೊಜ್ಜೆಲ್ಲ ರೆಡಿ ಮಾಡಿಟ್ಟಿದ್ದೆ ಬೆಳಗ್ಗೆನೆ. ಸೊ ಅದೆಲ್ಲ ಆದಮೇಲೆ ಹೂರಣ ರುಬ್ಬಿ, ಸೊ ನಾನು ಈ ಥರ ಉಂಡೆ ಎಲ್ಲ ಫಸ್ಟೇ ಹಾಕಿಟ್ಕೊಂಡಿದ್ದೆ. ಸೊ ಬೇಗ ಆಗುತ್ತೆ ತಡ್ಕೊಳ್ಳೋದಕ್ಕೆ ಅಂತ. ಸೊ ನೋಡಿ, ನಾನು ಅದು ಕನಕ ಅಂತಾರಲ್ಲ, ಮೈದಾ ಹಿಟ್ಟೆಲ್ಲ ಕಲಸಿಟ್ಟಿದ್ದೆ ಮುಂಚೆನೇ. ಆ್ಯಕ್ಚುಲಿ 1 ಅವರ್ ಆದರೂ ಮಿನಿಮಮ್ ನೆನಿಬೇಕು, ಅವಾಗ ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಸೊ ಕನಕ ಎಲ್ಲ ಕಲಿಸ್ಕೊಂಡು ನೆಕ್ಸ್ಟ್ ಅದಕ್ಕೆ ಒಬ್ಬಟ್ಟು ರೊಟ್ಟಿ ಥರ ನಾನು ತೊಟ್ಬಿಟ್ಟು ಮಾಡಿದ್ದು, ನೀವೇ ನೋಡಿದ್ರಿ ಅಲ್ವಾ. ಸೊ ಕೈಯಲ್ಲಾದರೂ ತೊಟ್ಬೋದು, ಇಲ್ಲಾಂದರೆ ಚಪಾತಿ ಥರ ಲಟ್ಟಿಸ್ಬೋದು, ಏನೂ ಆಗೋಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಉಬ್ಬುತ್ತೆ ಪೂರಿ ಥರ ಒಬ್ಬಟ್ಟು ಮಾಡ್ತಿದ್ರೆ. ಸೊ ನಾನು ಫಸ್ಟ್ ಟೈಮ್ ಮಾಡಿದ್ದು ಒಬ್ಬಟ್ಟು ತುಂಬಾ ಚೆನ್ನಾಗಿ ಬಂತು. ಆಗಲೂ ಅಷ್ಟೊಂದು ಮಾಡಿದ್ನ ಅಂತ ನನಗೆ ಖುಷಿ ಆಯಿತು ನೋಡಿ. ಸಾಂಬಾರಂತೂ ಫೈನಲಿ ಈ ಥರ ಲುಕ್ ಇತ್ತು ನೋಡಿ, ನೋಡ್ತಿದ್ರೇ ತುಂಬ ಖುಷಿ ಆಗುತ್ತೆ. ಸೊ ನಾವು ಈ ಸಾಂಬಾರಂತೂ ಪಾನಿ ಥರ ಕುಡಿತಿರ್ತೀವಿ ಗ್ಲಾಸ್ಗೆ ಹಾಕ್ಕೊಂಡು. ತಿಳಿ ಸಾಂಬಾರು ಇರುತ್ತಲ್ಲ, ಚೆನ್ನಾಗಿರುತ್ತೆ ಅಂತ. ಸೊ ನಮ್ಮನೆ ಊಟ ಏನಾಗಿತ್ತು, ಒಬ್ಬಟ್ಟು ಮತ್ತು ಸಾಂಬಾರು ಮತ್ತು ಹುಳ್ಳಿಕಾಯಿ ಪಲ್ಯ ಮತ್ತು ಕೋಸಂಬರಿ ಮಾಡಿದ್ದೆ. ಹಾಗೆ ಸ್ವಲ್ಪ ಕೋಸಂಬರಿ ಮಾಡಿ ಮತ್ತು ಹಪ್ಪಳ ಮತ್ತು ಲಾಸ್ಟಿಗೆ ಮಜ್ಜಿಗೆ. ಇದಿಷ್ಟು ಅವತ್ತಿನ ಹಬ್ಬದ ಊಟ ಆಗಿತ್ತು ನಮಗೆ. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಹೋಳಿಗೆ ಒಬ್ಬಳೇ ಮಾಡೋದ್ನೆಲ್ಲ ಏನು ಕೇಳ್ದಲೇ, ಯಾರನ್ನೂ ಸಪೋರ್ಟ್ ತೊಗೊಂಡಲೆ ಅಂತ. ನನಗಂತೂ ಖುಷಿ ಆಯಿತು. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ. ನೀವೆಲ್ಲ ಯಾವ ಥರ ಹೋಳಿಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.